ಇವತ್ತು ಯಾವ ಯಾವ ರೀತಿ ದ್ವೇಷವನ್ನು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಇಲಾಖೆ ಅವರು ಎಲ್ಲ ಹಿಡಿತಕ್ಕೆ ತಗೊಂಡು ಕಂಟ್ರೋಲ್ ಮಾಡಿ ಜನಗಳಿಗೆ ಯಾವ್ಯಾವ ರೀತಿ ಹೆಂಗೆ ತೊಂದರೆ ಕೊಡ್ಬೋದು ಅಂತಕ್ಕಂಥ ನಿಮ್ಮೊಂದು ಉದಾಹರಣೆ ಹೇಳ್ತೀನಿ. ಬೆಳ್ಳೂರು ಪೊಲೀಸ್ ಲಿಮಿಟಲ್ಲಿ ಇತ್ತೀಚೆಗೆ ಈ ಸ್ಪಿಟ್ ಆಡೋರನ್ನ, ಕ್ರಿಕೆಟ್ ಆಡೋರನ್ನ ಅವ್ರನ್ನೆಲ್ಲ ರೈಡ್ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ನವರೇ ಮಾಡಿದ್ದಾರೆ. ಅದರಲ್ಲಿ ಇವರ ಕಡೆಯವರ ಮೇಲೆ ರೈಡ್ ಮಾಡೋರ ಕಾರಣಕ್ಕೆ ಇಬ್ಬರು ಪೊಲೀಸ್ನವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತೀವಿ, ಸಂತೋಷ. ಆ ಪೊಲೀಸ್ನವ್ರು ಹೋಗಿ ಏನೋ ಕೈ ಮುಗಿದು, ಸ್ವಾಮಿ ನಾವೆಲ್ಲ ಮಕ್ಕಳು ಮರಿಗಳು ಇಲ್ಲೆಲ್ಲ ಇದ್ದಾವೆ, ಅವ್ರನ್ನ ನಾವು ಈಗ ಈ ಹಂತದಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ತೊಂದರೆ ಆಗ್ತದೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂದರೆ, ಯಾರು ರೈಡ್ ಮಾಡಿ ಸಿಗಾಕೊಂಡಿದ್ದ ಅವನ ಹತ್ರ ಕೈ ಕಟ್ಕೊಂಡು ಕ್ಷಮೆ ಕೇಳ್ಬಿಟ್ಟು ಅವನ ಕೈಯಿಂದ ಫೋನ್ ಮಾಡಿಸೋ, ನಿನಗೆ ಇಲ್ಲೆಲ್ಲಾದರೂ ಇಲ್ಲೇ ಹತ್ರದಲ್ಲಿ ಹಾಕ್ಸ್ಕೊಡ್ತೀನಿ ಅಂತಕ್ಕಂಥದ್ದು. ಅದೇ ರೀತಿ ಒಬ್ಬ ಹೆಣ್ಮಗಳು ದಲಿತ ಜನಾಂಗದ ಸೇರಿದವಳು, ಅವಳು ಆಕೆದು ಕೊಪ್ಪ ಕೌಡ್ಲೆ, ಅವರು ನಮ್ಮಲ್ಲಿ ಹೆಡ್ ಕಾನ್ಸ್ಟೇಬಲ್ ಪಿ ಸಿನೂ ಆಗಿದ್ದಾರೆ. ನಾನು ಅವ್ರ ಮಗನ ಮದುವೆಗೆ ಹೋಗ್ಬಿಟ್ಟಿದ್ದೀನಿ ಅಂತ ನನ್ನ ಹೆಂಡತಿ ಅವ್ರ ಮೊಮ್ಮಗ ನಾಮಕರಣಕ್ಕೆ ಯಾವತ್ತೂ ಹೋಗಿದ್ದಾರೆ, ಹಳೆ ಫೋಟೋಗಳನ್ನ ಹಿಡ್ಕೊಂಡು ಇವರಿಬ್ಬರು ಸುರೇಶ್ ಗೌಡನ ಕಡೆಯವ್ರನ್ನ ಮೊದಲು ಇಲ್ಲಿಂದ ಆಚೆ ಹಾಕಿರಿ ಅಂದರೆ, ಇದು ಯಾವ ರಾಜಕಾರಣ ಸ್ವಾಮಿ? ಇದು ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಆಗಲಿ, ಇದೆಲ್ಲ ಜನಗಳು ಮತ ಕೊಟ್ಟಿದ್ದಾರೆ, ಅವ್ರ ಅಧಿಕಾರ ಇದೆ, ಅವ್ರು ನಡೆಸ್ತೀನಿ. ನನಗೆ ನಿಮಗೆ ಉದಾಹರಣೆ ಹೇಳಿದಂಥದ್ದು ಇವರ ಅಕ್ರಮಗಳು ಏನೇನಿದ್ದಾವೆ ಅಂತಕ್ಕಂಥದ್ದು. DCC ಬ್ಯಾಂಕ್ನಲ್ಲಿ ಇನ್ಶೂರೆನ್ಸಿಂದ ಇದ್ದು ಬಿಟ್ಟಿಲ್ಲ, ಎಲ್ಲ ತಿನ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ನಮ್ಮ ಸರ್ಕಾರ ನಾವು ಶಾಸಕರಾಗಿದ್ದಾಗ, BJP ಗೌರ್ಮೆಂಟ್ ಇದ್ದಾಗ, ಮನಮೂಲಿನಲ್ಲಿ ಬಹಳ ಆಗಿದೆ ಅಂತ. ಇವರೇ 3 ವರ್ಷ ಆಯ್ತಲ್ಲ, ಇವ್ರದ್ದೇ ಬಾಡಿ ಇದೆಯಲ್ಲ, ಯಾಕೆ ತನಿಖೆ ಮಾಡಿಸಿಲ್ಲ, ಯಾಕೆ ಯಾರನ್ನೂ ಕಂಡುಹಿಡ್ದಿಲ್ಲ ಇನ್ನೂ? ಪಾಪ ನಮ್ಮ ರಾಮಚಂದ್ರ ಕಷ್ಟಪಟ್ಟು ಕಳ್ತನ ಹಿಡಿದು ಹಾಕಿದರೆ ಅವ್ರ ಮೇಲೆ ಆಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರದ್ದೇ ಇದೆಯಲ್ಲ, ಈಗ ತನಿಖೆ ಮಾಡಿ ಹಿಡೀಲಿ, ಅದು ಯಾರ್ಯಾರು ಮಾಡಿದ್ರು ಅಂತ. ಯಾಕೆ ಮಾಡ್ತಾ ಇಲ್ಲ ಇನ್ನೂ? ಈ ಪರಿಸ್ಥಿತಿ. ಆದರೆ ನಾನಿವತ್ತು ಪಾಪ ಆತನ ಹುಟ್ಟದಬ್ಬ ಇವತ್ತಿರಬೇಕು, ನಾವು ಶುಭಾಶಯ ಕೋರಬೇಕಾಗಿತ್ತು. ಆದರೂ ಸಹ ನಾನು ಈ ಟೀಕೆನಲ್ಲೂ ಸಹ ಅವ್ರ ಹುಟ್ಟದಬ್ಬ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಬಯಸ್ತಕ್ಕಂಥವ್ರು ನಾವು. ದೇವ್ರು ಒಳ್ಳೇದು ಮಾಡಲಿ. ಇನ್ನೊಂದು ಸಾರಿ ದೇವೇಗೌಡರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಕುಮಾರಸ್ವಾಮಿಯವ್ರ ಬಗ್ಗೆ ನಾಲ್ಗೆನ ಉದ್ದ ಬಿಟ್ಟು ನಿನ್ನ ನಾಲ್ಗೆನ ಎಲ್ಲೆಲ್ಲಿ ಕತ್ತರಿಸ್ಬೇಕು ಅಂತಕ್ಕಂಥ ನಮಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಹತ್ರ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ದುರಾಂಕಾರ ಇರ್ಬೋದು, ಅದಕ್ಕಿಂತ 10 ಪಟ್ಟು ನಡೆಸ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಹತ್ರ ಇದೆ. ಜನಗಳು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಈ ಸಂದರ್ಭದ ಎಚ್ಚರಿಕೆ ಮಾತನ್ನು ಆತನಿಗೆ ಹೇಳ್ತಾ ಇದ್ದೀವಿ. ಅವ್ರಿಗೆ ಒಂದ್ಸರಿ ಗೊತ್ತಾಗ್ಬಿಡ್ತದೆ ಯಾರ್ಯಾರ ಮನೆ ಸಾಯ್ತಾರೆ, ಯಾರ್ಯಾರ ಮನೆ ಬದುಕ್ತಾರೆ, ಯಾರ್ಯಾರ ಮನೆ ಇದಾಗ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಅವರು ಮುಂದಾಲೋಚನೆಯಿಂದ ಹೇಳಿದ್ದಾರೆ. ಇದು ಅದೆಲ್ಲ ಎತ್ತಿದ ಕೈಗಳು, ಅದೇನು ಓಪನ್ ಆಗಿ ಹೇಳ್ತಾ ಇದ್ದೀವಿ, ಅದೆಲ್ಲ ಎತ್ತಿದ ಕೈಗಳು ಅವರು. ಹಾಂ, ನಾನು ಇರಲಿಲ್ಲ. ಕೊನೆಗೆ ಹುಡ್ದಬ್ಬ ಶುಭಾಶಯ ಹೇಳ್ತಾ ಇದ್ದೀವಿ. ಸುರೇಶ್ ಗೌಡನ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲ, ಅದಕ್ಕೆ ಬೇರೆಯವ್ರು ಇದ್ದಾರೆ ಅಡ್ಜಸ್ಟ್ಮೆಂಟ್ಗೆ. ಓಲೈಕೆ ಮಾಡೋಕ್ಕೋಸ್ಕರನೇ ಇದ್ರ ಈ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಎಲ್ಲಿ ಸಚಿವ ಸ್ಥಾನ ಕೈ ತಪ್ಪೋಗ್ತದೋ, ಮತ್ತೊಂದು ತಪ್ಪೋಗ್ತದೆ ಅಂತಕ್ಕಂಥ ರೀ. ಮಂಡ್ಯದಲ್ಲಿ ಶಂಕರೇಗೌಡರಿದ್ದರು, ಮಾದೇಗೌಡರಿದ್ದರು, HT ಕೃಷ್ಣಪ್ಪನವರಿದ್ದರು. ಅವ್ರು ಯಾರ ಮನೆ ಬಾಗಿಲಿಗೆ ಓದಿ ಮಂತ್ರಿ ಪದವಿ ತೆಗೆದುಕೊಂಡಿರಲ್ಲ, ಅವ್ರ ಮನೆ ಬಾಗಿಲು ಮಂತ್ರಿ ಪದವಿ ಬರ್ತಾ ಇತ್ತು. ಯಾರಾದರೂ ನೋಡಿದ್ರಾ ನೀವು? ಯಾರಾದರೂ ಹೋಗಿ ನನ್ನ ಮಂತ್ರಿ ಕೊಡಿ ಅಂತ ಕೇಳ್ತೇವೆ? ಮಾದೇಗೌಡರು ಯಾವ ಥರ ನನ್ನ ಮಂತ್ರಿ ಕೊಡಿ ಅಂತ ಕೇಳ್ತಿದ್ರಾ? ನಿಂಗೆ ಯಾವ್ದು ಬೇಕಪ್ಪ ಅಂತ ಕೊಡ್ತಿದ್ರು. ಆ ಥರ ಉಳಿಸ್ಕೋಬೇಕು ಗೌರವನ, ಅದು ಇರ್ತಕ್ಕಂಥದ್ದು. ಇಲ್ಲಪ್ಪ, ಇನ್ನು 2 ವರ್ಷ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಈಗ ಆಗಿರೋ 3 ವರ್ಷ ಯಾವಟ್ಟೆ ಉರಿಬತ್ತು ನಮಗೆ? ಆಗಲಿ ಬಿಡಿ, ಅದಕ್ಕೇನಂತೆ, ಕೊಡ್ತಾರೆ, ಕನ್ಫರ್ಮ್ ಆಗಿ ಮಂತ್ರಿ ಆಗ್ತಾರೆ. ಆಗಲಿ, ಬೇಡ ಅಂತ ಹೇಳೋದು. ಆದರೆ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಈ ರೀತಿಯ ಶಬ್ದಗಳನ್ನ, ಪದಪ್ರಯೋಗಗಳನ್ನ ಮಾಡಿದ್ರೆ ಅದು ಎಂಥವ್ರಿಗಾದ್ರೂ ಸಹ ಅಸಹ್ಯ ಅನ್ಸೋದಿಲ್ವಾ? ಯೋಚನೆ ಮಾಡಿ, ನೀವೇ ಹೇಳಿ. ಯಾರ ಬಗ್ಗೆ ಮಾತಾಡ್ತೀವಿ ಅಂತ ಪ್ರಜ್ಞೆ ಇರಬೇಕಾಗ್ತದೆ. ಕಾಂಗ್ರೆಸ್ ಸಂಸ್ಕೃತಿ ಅದು, ಅದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾವತ್ತಿದು ಕಾಂಗ್ರೆಸ್ ಸಂಸ್ಕೃತಿ, ಅದೇ ಸಂಸ್ಕೃತಿ. ಏನು ಮಾಡೋಕ್ಕಾಗುತ್ತೆ? ಅವರು ಪಾರ್ಟಿ ಕಟ್ಟಬೇಕಲ್ಲ. ಇಡೀ ದೇಶದಲ್ಲೆಲ್ಲ ಕರ್ನಾಟಕ ದುಡ್ಡು ತೊಗೊಂಡೋಗಿ ಪಾರ್ಟಿ ಕಟ್ಟಬಾರ್ವಾ? ಏನೂ ನಿರೀಕ್ಷೆ ಮಾಡಬೇಡಿ. ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯವನ್ನು ಲೂಟಿ ಮಾಡೋದನ್ನು ಅತಿ ಹೆಚ್ಚಾಗಿ ನಿರೀಕ್ಷೆ ಮಾಡಿ ಇಟ್ಕೊಳ್ಳಿ.
ಅವರೆಲ್ಲ ಎತ್ತಿದ ಕೈಗಳು ಅಂತ ಹೇಳಿದೆ. ಅದೆಲ್ಲ ಇದೆ ಅವ್ರಿಗೆ ಭಾಳ ಕರಗತ ಆಗ್ಬಿಟ್ಟಿದೆ. ಓಲ್ಡ್ ಪೇಷಂಟ್ ಈಸ್ ಬೆಟರ್ ದ್ಯಾನ್ ನ್ಯೂ ಡಾಕ್ಟರ್ ಅನ್ನಂಗೆ ಅವ್ರಿಗೆ ಈಗ ದೇವೇಗೌಡರ ಮನೆ ಸೂತ್ಕದ್ದು ಬರ್ತದೆ ಅಂತ ಕನಸು ಬಿದ್ದಿತ್ತಾ? ಏನೋ ಮಾಡಿಸಿದ್ದಾರೆ, ಏನೋ ಮಾಡೋಕ್ಕೆ ಹೋಗಿದ್ದಾರೆ. ನನಗೂ ಯಾರು ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಮಾಡಿಸಿದ್ದಾರೆ ಅಂತ. ನನಗೆ ದೇವರಾಣೆ ಸುಳ್ಳಲ್ಲ, ನನಗೂ 4-5 ಕಡೆ ಹೇಳಿದ್ದಾರೆ, ನಿನಗೇನೋ ಚೌಡಿ ಮಾಡಿಸಿದ್ದಾರೆ, ನಿನಗೇನೋ ಕೇರಳದಲ್ಲಿ ಏನೋ ಮಾಡಿಸಿದ್ದಾರೆ, ನಿನಗೆ ಯಾರೋ ದೊಡ್ಡ ದೇವ್ರು ಬಂದು ನಿನ್ನ ಕಾಪಾಡೈತೆ ಅಂತ ಹೇಳಿದ್ರು. ಆದರೆ ನಮ್ದು ಯಾವುದೋ ನಮ್ಮ ಡ್ರೈವರ್ ಮಾಡಿದ ತಪ್ಪೋ ಇಲ್ಲ ನಮ್ಮ ತಪ್ಪೋ ನಾವು ಆಕ್ಸಿಡೆಂಟ್ ಆಗಿದ್ವಿ. ನಾನು ಯಾಕೆಂದರೆ ನಾನು ಅವೆಲ್ಲ ನಂಬೋನಲ್ಲ, ನಾನು ಆಸ್ತಿಕನೂ ಅಲ್ಲ ನಾಸ್ತಿಕನೂ ಅಲ್ಲ. ಆದರೆ ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಹಲವಾರು ಮಂದಿ, ಎಲ್ಲರೂ ಯಾರಾದರೂ ನಮಗೂ ಕ್ಯೂರಿಯಾಸಿಟಿಗೆ ಹೋಗಿ ಕೇಳ್ತೀವಲ್ಲ ಸಂದರ್ಭದಲ್ಲಿ, ಈ ಥರ ಹುಷಾರಾಗಿರಪ್ಪ ಹಿಂಗೆ ಮಾಡವ್ರೆ ಅದೆಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅದು ಹೆಂಗೆ ಯಾವ ಥರ ಮಾಡೋದು ನುರಿತರ ಹತ್ರ ಕಲ್ತು ಕೇಳ್ಕೋಬೇಕೀಗ. ನಾನು ದೇವ್ರಿಗೆ ನಮ್ಗೆ ಒಳ್ಳೇದು ಮಾಡಪ್ಪ, ನಮ್ಮ ನಂಬಿದ ಜನಕ್ಕೆ ಒಳ್ಳೇದು ಮಾಡಪ್ಪ ಅಂತೀನಿ ಹೊರತು ನಮ್ಮ ಶತ್ರುಗಳಿಗೆ ಕೆಟ್ಟದ್ದು ಮಾಡೋ ಅಂತ ಕೇಳ್ಕೊಳಕ್ಕಿಲ್ಲ. ಭೂಹಗರಣ ತಮಗೆ ನಾನು ಅವತ್ತೇ ಹೇಳಿದ್ದೆ, ಭೂಹಗರಣ ಅವತ್ತೇ ಹೇಳಿದ್ದೆ, ಇದು 300 ಎಕರೆ ಅಲ್ಲ, 400 ಎಕರೆ ಅಲ್ಲ, ಸಾವಿರಾರು ಎಕರೆ ಆಗಿದೆ. ಸಾವಿರಾರು ಎಕರೆ ಇವತ್ತು ಲೋಕ ಆಗ್ತದ್ರು 1000 ಎಕರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. 2,000-3,000 ಎಕರೆ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.